ಇವತ್ತಿನ ಈ ಸಂಚಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಒಂದು ಅರ್ಥಗರ್ಭಿತವಾದಂಥ ಒಳ್ಳೆ ಕಥೆಯೊಂದಿಗೆ ಪ್ರಾರಂಭಿಸೋಣ. ಇವತ್ತಿನ ಈ ಸಂಚಿಕೆಯನ್ನು ದೇವರು ಒಂದು ಒಳ್ಳೆ ಕಥೆಯನ್ನು ಆಧಾರ ಮಾಡಿಕೊಂಡು ಅದರ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿದ್ದಾರೆ. ಇಲ್ಲಿವರೆಗೂ ನೀವೆಲ್ಲರೂ ಆಲಿಸಿದಂಥ ಸಂದೇಶಗಳಿಗಿಂತ ಇವತ್ತು ತುಂಬ ವ್ಯತ್ಯಾಸವಾದಂಥ ಒಂದು ಒಳ್ಳೆಯ ಸಂದೇಶವನ್ನು ದೇವರು ನೀಡಲಿದ್ದಾರೆ. ಆದ್ದರಿಂದ ಇವತ್ತಿನ ಸ್ವಾರಸ್ಯಕರವಾದಂಥ ಸಂದೇಶವನ್ನು ಪ್ರಾರಂಭದಿಂದಲೂ ಕೊನೆಯವರೆಗೂ ಎಲ್ಲರೂ ಸಂಪೂರ್ಣವಾಗಿ ಇವತ್ತಿನ ಈ ಸಂದೇಶವನ್ನು ಆಲಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬನ್ನಿ, ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂದೇಶಕ್ಕೆ ನಾವು ಹೋಗೋಣ. ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರು ಆರಿಸಿಕೊಂಡಂಥ ಕತೆ ಈ ರೀತಿಯಾಗಿದೆ. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಒಬ್ಬ ಯವನಸ್ಥನು ತುಂಬ ಕಷ್ಟಪಟ್ಟು ತನ್ನ ಜೀವನವನ್ನು ಸಾಗಿಸುತ್ತಿದ್ದನು. ತನ್ನ ದೈನಂದಿನ ಪೋಷಣೆಗಾಗಿ ಕೆಲಸವನ್ನು ಹುಡುಕಬೇಕು. ಕೆಲಸ ಸಿಕ್ಕಿದರೆ 4 ಕಾಸುಗಳನ್ನು ಸಂಪಾದಿಸಿಕೊಂಡು ಅವತ್ತಿನ ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಿದ್ದ. ಹೀಗೆ ಪ್ರಾಮಾಣಿಕತೆಯಿಂದ ತನ್ನ ಜೀವನವನ್ನು ಸಾಗಿಸುತ್ತಿದ್ದನು. ಒಂದು ದಿನ ಕೆಲಸಕ್ಕಾಗಿ ಕಾಯ್ದುಕೊಂಡಿದ್ದ. ಆದರೆ ಯಾವ ಕೆಲಸವೂ ಸಿಗದೆ ಹತಾಶೆಯಿಂದ ನಿರಾಶೆಯಿಂದ ಮನೆಗೆ ಮರಳಿ ಹೋಗುವಂಥ ಸಂದರ್ಭದಲ್ಲಿ ಅವನಿಗೆ ಒಂದು ಸ್ವರ ಕೇಳಿಸಿತು. ಯಾರಾದರೂ ಕಾರ್ಮಿಕರು ಇಲ್ಲಿದ್ದೀರಾ ಸಹಾಯಕ್ಕಾಗಿ ಅಂತ. ಆಗ ಆ ಯವನಸ್ಥನು ಹಿಂತಿರುಗಿ ನೋಡಿದಾಗ ಒಬ್ಬ ವೃದ್ಧನು 3 ಭಾರವಾದ ಚೀಲಗಳನ್ನು ಹೊತ್ತುಕೊಂಡು ನಿಂತಿದ್ದ. ಆಗ ಆ ಯವನಸ್ಥನು, ನಾನಿದ್ದೇನೆ ನಿಮ್ಮ ಸಹಾಯಕ್ಕಾಗಿ, ನಾನು ನಿಮಗೆ ನೀವು ಹೇಳಿದ ಕೆಲಸವನ್ನು ಮಾಡಲು ಸಿದ್ಧನಿದ್ದೇನೆ ಎಂದ. ಆಗ ವೃದ್ಧನು, ನಾನು ಇಲ್ಲೇ ಪಕ್ಕದಲ್ಲಿರುವ ಹಳ್ಳಿಗೆ ಹೋಗಬೇಕು, ಅದು ಇಲ್ಲಿಂದ ಸ್ವಲ್ಪ ದೂರದಲ್ಲಿದೆ. ನಾನು 2 ಚೀಲಗಳನ್ನು ಹೊತ್ತುಕೊಂಡು ಸಾಗಬಲ್ಲೆ, ಆದರೆ ಈ 3 ಚೀಲ ಹೊತ್ತುಕೊಂಡು ಸಾಗಲು ಭಾರವಾಗುತ್ತಿದೆ. ಆದ್ದರಿಂದ ನೀನು 1 ಚೀಲವನ್ನು ಹೊತ್ತುಕೊಳ್ಳುತ್ತೀಯ. ನಾನು ನಿನ್ನ ಈ ಕೆಲಸಕ್ಕಾಗಿ 3 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ಎಂದನು ವೃದ್ಧ ವ್ಯಕ್ತಿ. ಅದಕ್ಕೆ ಯವನಸ್ಥನು ಅನುಮತಿಸಿ ಆ ವೃದ್ಧನ 1 ಚೀಲವನ್ನು ಹೊತ್ತುಕೊಂಡಾಗಲೇ ಆ ಯವನಸ್ಥನಿಗೆ ತಿಳಿಯಿತು, ನಿಜವಾಗಲೂ ಆ ಚೀಲ ಎಷ್ಟು ಭಾರವಾಗಿದೆ ಎಂದು. ಆ ವೃದ್ಧನಿಗೆ ಈ ಚೀಲ ನಿಜವಾಗಲೂ ತುಂಬ ಭಾರವಾಗಿದೆ ಎಂದ ಆ ಯವನಸ್ಥನು. ಅದಕ್ಕೆ ಆ ವೃದ್ಧನು, ಹೌದು, ಈ ಚೀಲದ ತುಂಬ ಕಂಚಿನ ನಾಣ್ಯಗಳಿರುವುದರಿಂದ ಅದು ತುಂಬ ಭಾರವಾಗಿದೆ ಎಂದು ಉತ್ತರಿಸಿದ. ಇದನ್ನು ಕೇಳಿ ತಿಳಿದುಕೊಂಡ ಯವನಸ್ಥನು ಆ ವೃದ್ಧನೊಂದಿಗೆ ಮುಂದೆ ಸಾಗಿದನು. ತಮ್ಮ ಪ್ರಯಾಣ ಮಾಡುವಂಥ ಸಮಯದಲ್ಲಿ ವೃದ್ಧನ ದೃಷ್ಟಿಯೆಲ್ಲ ಆ ಯವನಸ್ಥನ ಮೇಲೆ ಇತ್ತು. ಆ ವೃದ್ಧನು ಎಡೆಬಿಡದೆ ಆ ಯವನಸ್ಥನನ್ನು ಗಮನಿಸುತ್ತಲೇ ಅವನ ಜೊತೆ ಸಾಗಿದ. ಇದನ್ನು ಗಮನಿಸಿದ ಆ ಯವನಸ್ಥನು ಮನಸ್ಸಿನಲ್ಲಿ ಹೀಗೆಂದುಕೊಂಡ, ಈ ಮುದುಕನು ನನ್ನನ್ನೇ ದುರುಗೊಡ್ತಾ ಇದ್ದಾನೆ. ನಾನೇನಾದರೂ ಇವನ ಚೀಲ ಎತ್ಕೊಂಡು ಓಡೋಗ್ತೀನಾ? ಅಷ್ಟಕ್ಕೂ ನಾನು ಮೋಸಗಾರ ಅಲ್ಲ, ಕಳ್ಳನೂ ಅಲ್ವೇ ಅಲ್ಲ, ವಂಚನೆ ಮಾಡುವ ವ್ಯಕ್ತಿ ನಾನಲ್ಲ. ಇಲ್ಲಿವರೆಗೂ ನಾನು ಯಾರಿಗೂ ನಂಬಿಕೆ ದ್ರೋಹ ಮಾಡೇ ಇಲ್ಲ. ಯಾವಾಗಲೂ ಪ್ರಾಮಾಣಿಕತೆಯಿಂದ ದುಡಿಯುವಂಥ ವ್ಯಕ್ತಿ ನಾನು ಎಂದು ತನ್ನೊಳಗೆ ಅಂದುಕೊಳ್ಳುತ್ತಾ ಮುಂದೆ ಸಾಗಿದ. ಅಂತಹ ಸಂದರ್ಭದಲ್ಲಿ ಅವರ ಎದುರಿಗೆ ಒಂದು ಚಿಕ್ಕ ನದಿ ಬಂತು. ಮಾರ್ಗ ಮಧ್ಯದಲ್ಲಿ ಒಂದು ನದಿ ಎದುರಾಯಿತು. ಆದರೂ ಆ ಯವನಸ್ಥನು ಸುಲಭವಾಗಿ ಸರಳವಾಗಿ ಆ ನದಿಯಲ್ಲೂ ಮುಂದೆ ಸಾಗುತ್ತಿದ್ದ. ಆದರೆ ಆ ಮುದುಕ ಮಾತ್ರ ಆ ನದಿಯ ದಡದಲ್ಲೇ ನಿಂತುಕೊಂಡಿದ್ದ. ಆ ನದಿಯ ದಡದಲ್ಲೇ ನಿಂತುಕೊಂಡಿದ್ದ ಆ ವೃದ್ಧನು ಆ ಯವನಸ್ಥನಿಗೆ ಹೀಗೆಂದ, ಎಲೆ ಯವನಸ್ಥನೇ,
ನಾನು ತುಂಬ ವಯಸ್ಸಾದ ವ್ಯಕ್ತಿ. ನನ್ನಿಂದ ಈ 2 ಚೀಲಗಳನ್ನು ಹೊತ್ತುಕೊಂಡು ನದಿ ಆಚೆ ದಾಟಲು ನನ್ನಲ್ಲಿ ಸಾಮರ್ಥ್ಯವಿಲ್ಲ. ಒಂದು ವೇಳೆ ಹಾಗೆ ಸಾಹಸ ಮಾಡಿ ಮುಂದೆ ಸಾಗಿದರೂ ನಾನು ನದಿಯಲ್ಲಿ ಮುಳುಗಿ ಹೋಗ್ತೇನೆ. ಆದ್ದರಿಂದ ಮತ್ತೊಂದು ಚೀಲವನ್ನು ನೀನೇ ಹೊತ್ತುಕೊಳ್ಳುತ್ತೀಯಾ? ಇದಕ್ಕಾಗಿ ಬೇಕಾದರೆ ಇನ್ನೂ 3 ಚಿನ್ನದ ನಾಣ್ಯಗಳನ್ನು ಸೇರಿಸಿ ನಿನಗೆ ಕೊಡುತ್ತೇನೆ ಎಂದ ವೃದ್ಧನು. ಅದಕ್ಕೆ ಯೌವನಸ್ಥನು ಅನುಮತಿಸಿ ಅದನ್ನು ಹೊತ್ತುಕೊಂಡು ಮುಂದಕ್ಕೆ ಸಾಗಿದ. ಆ ಸಂದರ್ಭದಲ್ಲಿ ಆ ವೃದ್ಧನು, ನೀನು ಈ ಚೀಲಗಳನ್ನು ತೆಗೆದುಕೊಂಡು ಓಡಿ ಹೋಗಬೇಡ ಎಂದ. ಅದಕ್ಕೆ ಆ ಯೌವನಸ್ಥನು, ಸ್ವಾಮಿ, ನಾನು ಯಾಕೆ ನಿಮ್ಮ ಚೀಲಗಳನ್ನು ತೆಗೆದುಕೊಂಡು ಓಡಲಿ ಎಂದು ಉತ್ತರಿಸಿದ. ಆಗ ವೃದ್ಧನು, ಈ ದಿನಗಳಲ್ಲಿ ಯಾರನ್ನು ನಂಬಕ್ಕೆ ಆಗಲ್ಲ ಎಂದ. ಆಗ ವೃದ್ಧನು, ಇದರಲ್ಲಿ ಬೆಳ್ಳಿ ನಾಣ್ಯಗಳಿವಪ್ಪ ಅಂತ ಆ ಯೌವನಸ್ಥನಿಗೆ ತಿಳಿಸಿದ. ಆ ಯೌವನಸ್ಥನು, ನಾನು ಮೋಸಗಾರನಂತೆ ಕಳ್ಳನಂತೆ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದೇನಾ? ಆದರೆ ನಾನಂಥ ವಂಚಕನೂ ಅಲ್ಲ, ದುರಾಸೆಗಾರನೂ ಅಲ್ಲ. ನಾನು ನಿಯತ್ತಿಂದ ದುಡಿಯುವಂಥ ಪ್ರಾಮಾಣಿಕ ವ್ಯಕ್ತಿ ಎಂದು ಹೇಳುತ್ತಾ ಮುಂದೆ ಸಾಗುತ್ತಾ ನದಿಯನ್ನು ದಾಟಿದ. ನದಿ ದಾಟುತ್ತಲೇ ಮುಂದೆ ಒಂದು ದೊಡ್ಡ ಬೆಟ್ಟದ ಹಾದಿಯಿಂದ ಮುಂದೆ ಸಾಗಬೇಕಾಗಿತ್ತು. ಆಗಲೂ ಆ ಯೌವನಸ್ಥನು ಆ ನಾಣ್ಯಗಳನ್ನು ನೋಡಿ ಯಾವುದೇ ಪ್ರಲೋಭನೆಗೆ ಒಳಗಾಗದೆ, ಚಂಚಲ ಚಿತ್ತನಾಗದೆ, ಪ್ರಾಮಾಣಿಕತೆಯಿಂದ ಆ ಒಂದು ವೃದ್ಧನೊಂದಿಗೆ ಮುಂದೆ ಸಾಗುತ್ತಲೇ ಇದ್ದ. ನದಿ ಕಷ್ಟಪಟ್ಟು ದಾಟಿದ ಆ ವೃದ್ಧನು ಆ ಬೆಟ್ಟವನ್ನು ನೋಡಿ ಆ ಬೆಟ್ಟದ ಹತ್ತಿರನೇ ನಿಂತ್ಕೊಂಡ್ಬಿಟ್ಟ. ಇದನ್ನು ಗಮನಿಸಿದ ಆ ಯೌವನಸ್ಥನು ಆ ವೃದ್ಧನನ್ನು ಬೇಗ ಬಾ ಎಂದು ಕರೆದ. ಆಗ ಆ ವೃದ್ಧನು, ನನಗೆ ಮುಂದಕ್ಕೆ ನಡೆಯಲು ಆಗ್ತಾ ಇಲ್ಲ, ತುಂಬ ಕಷ್ಟವಾಗ್ತಾ ಇದೆ. ಈ ಚೀಲಗಳನ್ನು ಹೊತ್ತಿಕೊಂಡು ಮುಂದೆ ಸಾಗಲು, ಬೆಟ್ಟ ದಾಟಲು ನನಗೆ ಶಕ್ತಿ ಸಾಲುತ್ತಿಲ್ಲ ಎಂದನು ವೃದ್ಧನು. ಆಗ ಆ ಯೌವನಸ್ಥನು ಅದನ್ನು ಕೇಳಿ, ಸ್ವಾಮಿ, ಆ ಚೀಲವನ್ನು ಸಹ ನನಗೆ ಕೊಡಿ, ನಾನೇ ಅದನ್ನು ಹೊತ್ತುಕೊಳ್ತೇನೆ ಎಂದ. ಅದಕ್ಕೆ ಆ ವೃದ್ಧನು, ಈ ಚೀಲದ ತುಂಬ ಚಿನ್ನದ ನಾಣ್ಯಗಳಿವೆ. ಇದನ್ನೇನಾದರೂ ನೀನು ಎತ್ಕೊಂಡು ಓಡಿ ಹೋದರೆ ನಾನು ನಿನ್ನ ಬೆನ್ನಟ್ಟಿ ಅಟ್ಟಿಸಿಕೊಂಡು ಬಂದು ನನ್ನ ಚೀಲಗಳನ್ನು ಸ್ವಾಧೀನ ಮಾಡಿಕೊಳ್ಳೋ ಶಕ್ತಿ ಸಾಮರ್ಥ್ಯ ನನಗಿಲ್ಲ ಅಂತ ಹೇಳಿದನು ಆ ವೃದ್ಧನು. ಆಗ ಯೌವನಸ್ಥನು, ನಾನು ಅಂಥ ವ್ಯಕ್ತಿಯಲ್ಲ ಸ್ವಾಮಿ, ನಾನು ತುಂಬ ಪ್ರಾಮಾಣಿಕನು. ಇದಕ್ಕಿಂತ ಮುಂಚೆನೂ ಕೆಲಸ ಮಾಡುವ ಸ್ಥಳದಲ್ಲಿ ನಂಬಿಗಸ್ತನಾಗಿಯೇ ಕೆಲಸ ಮಾಡಿದ್ದೇನೆ. ಮೋಸ ಮಾಡುವಂತಹ ಸಂದರ್ಭ ಒದಗಿ ಬಂದಾಗ ಆ ಕೆಲಸವನ್ನೇ ಬಿಟ್ಟು ಬಂದಿದ್ದೇನೆ ಎಂದನು ಆ ಯೌವನಸ್ಥನು. ಆದರೂ ಆ ವೃದ್ಧನು ಆ ಯೌವನಸ್ಥನನ್ನು ನಂಬಲಿಲ್ಲ. ಅನುಮಾನದಿಂದಲೇ, ನೀನು ಹೇಳೋದೆಲ್ಲ ಸತ್ಯನಾ ಅಂತ. ಸತ್ಯನೋ ಸುಳ್ಳೋ ಯಾರಿಗೆ ಗೊತ್ತು, ಆದರೂ ನನ್ನ ಹತ್ರಕ್ಕೆ ಬಾ, ಈ ಭಾರವಾದ ಚೀಲವನ್ನು ಸಹ ನೀನೇ ಹೊತ್ತುಕೋ ಎಂದ ವೃದ್ಧನು. ನಾನು ಇನ್ನೂ ನಿನ್ನನ್ನು ಹಿಂಬಾಲಿಸಲು ಶಕ್ತಿ ಕುಂದಿ ಹೋಗಿದೆ. ಆದ್ದರಿಂದ ನಿಧಾನವಾಗಿ ನಾನು ಇದನ್ನು ಹಿಂಬಾಲಿಸುತ್ತೇನೆ. 3 ಚೀಲಗಳನ್ನು ಹೊತ್ತುಕೊಂಡಂತಹ ನೀನು ವೇಗವಾಗಿ ಮುಂದೆ ಮುಂದೆ ಸಾಗು. ಸ್ವಲ್ಪ ದೂರ ಹೋಗಿ ನನಗಾಗಿ ಅಲ್ಲೇ ಕಾಯ್ದುಕೋ ಎಂದನು ವೃದ್ಧನು. ಅದರಂತೆ ಯೌವನಸ್ಥನು 3 ಚೀಲದ ಭಾರವನ್ನು ಹೊತ್ತುಕೊಂಡು ವೇಗವಾಗಿ ಮುಂದಕ್ಕೆ ಸಾಗಿದ. ಅಲ್ಲಿವರೆಗೂ ಪ್ರಾಮಾಣಿಕನಾಗಿ ನಂಬಿಕಸ್ಥನಾಗಿ ನಡೆದಂಥ ಆ ಯೌವನಸ್ಥನು ವೇಗವಾಗಿ ಹೋಗುವಂಥ ಸಂದರ್ಭದಲ್ಲಿ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಬರಲು ಪ್ರಾರಂಭಿಸಿದವು. ಮುಂದಕ್ಕೆ ಸಾಗುತ್ತಾ ಆ ಯೌವನಸ್ಥನು ವೇಗವಾಗಿ ಸಾಗುತ್ತಾ ಈ ರೀತಿಯಾಗಿ ತನ್ನಲ್ಲೇ ಆಲೋಚಿಸಿಕೊಂಡ, ಈ 3 ಬೆಲೆಯುಳ್ಳ ಚೀಲಗಳನ್ನು ಹೊತ್ತುಕೊಂಡು ನಾನು ಓಡಿ ಹೋದರೂ ಬೆನ್ನಟ್ಟಿ ಬರುವಂಥ ಸಾಮರ್ಥ್ಯ ಆ ವೃದ್ಧನಿಗಿಲ್ಲ.
ಈ 3 ಚೀಲಗಳಲ್ಲಿರುವಂಥ ಸಮೃದ್ಧಿಯಿಂದ ನಾನು ಶ್ರೀಮಂತನಾಗುತ್ತೇನೆ. ಅಷ್ಟಕ್ಕೂ ಈ ವೃದ್ಧನು ತುಂಬ ವೃದ್ಧನಾಗಿದ್ದಾನೆ. ಈ ನಾಣ್ಯಗಳಿಂದ ಅವನೇನು ಮಾಡ್ತಾನೆ? ಹೇಗೋ ಅವನ ಜೀವನ ಎಲ್ಲ ಮುಗಿದು ಹೋಗಿದೆ. ಆದರೆ ನಾನು ಇನ್ನೂ ಬಾಳಿ ಬದುಕಬೇಕಾದವನು, ಇನ್ನೂ ಯೌವನಸ್ಥನು. ಇದರ ಮೂಲಕ ನಾನು ಒಂದೇ ದಿನದಲ್ಲಿ ಶ್ರೀಮಂತನಾಗಬಹುದು ಹಾಗೂ ಒಂದು ಸುಂದರಿಯಾದ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಬಹುದು, ಒಳ್ಳೆಯ ಐಷಾರಾಮಿ ಜೀವನ ಜೀವಿಸಬಹುದು ಎಂಬ ಪ್ರಲೋಭನೆಗೆ ಒಳಗಾಗಿ ಆ 3 ಚೀಲಗಳನ್ನು ಎತ್ತಿಕೊಂಡು ಸರಸರನೆ ವೇಗವಾಗಿ ಓಡಲು ಪ್ರಾರಂಭಿಸಿದನು. ಆ ಯೌವನಸ್ಥನು ಎಲ್ಲಿಯೂ ನಿಲ್ಲದೆ ವೇಗವಾಗಿ ತನ್ನ ಮನೆಯ ಕಡೆ ಓಡಲು ಪ್ರಾರಂಭಿಸಿದನು. ಆ ಯೌವನಸ್ಥನು ಮನೆಗೆ ತಲುಪಿದ ತಕ್ಷಣವೇ ಆತುರದಿಂದ ಆ ಚೀಲಗಳನ್ನು ಬಿಚ್ಚಿ ನೋಡಿ ಬೆಚ್ಚಿ ಬೆರಗಾಗುತ್ತಾನೆ. ಯಾಕೆಂದರೆ ಅದರಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿರುತ್ತವೆ. ಅದರ ಮಧ್ಯದಲ್ಲಿ ಒಂದು ಚಿಕ್ಕ ಕಾಗದ ಸಹ ಇರುತ್ತದೆ. ಅದನ್ನು ಕೈಯಲ್ಲಿ ತೆಗೆದುಕೊಂಡು ಆ ಯೌವನಸ್ಥನು ಓದಲು ಪ್ರಾರಂಭಿಸುತ್ತಾನೆ. ಆ ಕಾಗದದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರುತ್ತದೆ: ನಾನು ಈ ರಾಜ್ಯದ ಅರಸನು. ನನಗೆ ತುಂಬ ವಯಸ್ಸಾದ ಕಾರಣ, ಮಕ್ಕಳಿಲ್ಲದ ಕಾರಣ ಮುಂದಿನ ರಾಜ್ಯದ ಪರಿಪಾಲನೆ ಮಾಡಲು ಪ್ರಾಮಾಣಿಕನೂ ನಂಬಿಗಸ್ತನೂ ಆಗಿರುವ ವ್ಯಕ್ತಿಗಾಗಿ ಹುಡುಕಾಟ ಮಾಡುತ್ತಿದ್ದೇನೆ. ನನ್ನ ಮಗನಾಗಿ ಅಂಗೀಕರಿಸಿ ಅವನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡಿ ಎಲ್ಲ ಅಧಿಕಾರವನ್ನು ಅವನಿಗೆ ಕೊಟ್ಟು ರಾಜ್ಯದ ಸಕಲ ಸಂಪತ್ತುಗಳಿಗೆ ಒಡೆಯನಾಗಿ ಮಾಡಲು ತೀರ್ಮಾನಿಸಿದ್ದೇನೆ. ಒಂದು ವೇಳೆ ನೀನು ಈ ಚೀಲಗಳನ್ನು ಹೊತ್ತುಕೊಂಡು ಓಡಿ ಹೋಗದಿದ್ದರೆ ನೀನೇ ಆ ರಾಜನಾಗುತ್ತಿದ್ದೆ. ಇದನ್ನು ಓದಿದ ಯೌವನಸ್ಥನ ಹೃದಯ ಒಡೆದು ಹೋಯಿತು. ದುಃಖಿಸಿ ಅಳಲು ಪ್ರಾರಂಭಿಸಿದ. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಪ್ರಾಮಾಣಿಕನಾಗಿ ಜೀವಿಸಿದ ನಾನು ಈಗ ಈ ಚಿಕ್ಕ ಪ್ರಲೋಭನೆಗೆ ಒಳಗಾಗಿ ಚಂಚಲತೆಯಿಂದ ಕೈಗೊಂಡ ಒಂದು ಕೆಟ್ಟ ಆಲೋಚನೆಯಿಂದ, ಕೆಟ್ಟ ನಿರ್ಧಾರದಿಂದ ನನ್ನನ್ನು ಹುಡುಕಿ ಬಂದಂಥ ಒಳ್ಳೆಯ ಅವಕಾಶವನ್ನು ಕಳೆದುಕೊಂಡೆನಲ್ಲ ಎಂದು ದುಃಖಾಕ್ರಾಂತನಾಗಿ ರೋಧಿಸಲು ಆರಂಭಿಸಿದ. ಇವತ್ತಿನ ಸಂದೇಶಕ್ಕೆ ಹೋಗಲಿಕ್ಕೆ ಮುಂಚೆ ಕೆಲವೊಂದು ಪಾತ್ರಗಳನ್ನು ನಾನು ನಿಮಗೆ ಪರಿಚಯಿಸಲಿಕ್ಕೆ ಇಚ್ಛಿಸುತ್ತೇನೆ. ಇವತ್ತಿನ ಈ ಕಥಾ ಸಂಕಲನದಲ್ಲಿ ಬಂದಂಥ ಮೊದಲನೇ ಪಾತ್ರ ಯೌವನಸ್ಥನು. ಅಂದರೆ ದೇವರು ಹುಡುಕುತ್ತಿರುವಂತಹ ಒಂದು ಪ್ರಾಮಾಣಿಕ ನಂಬಿಗಸ್ತ ವ್ಯಕ್ತಿ. ಇವತ್ತಿನ ಸಂದೇಶದ ಕಥೆಯ ಎರಡನೆಯ ಪಾತ್ರ ವೃದ್ಧನು ಅಥವಾ ಅರಸನು. ಅಂದರೆ ದೇವರು, ಯೇಸುಸ್ವಾಮಿ ಎಂದರ್ಥ. 3 ಚೀಲಗಳು: ತಾಮ್ರದ ನಾಣ್ಯದ ಚೀಲ, ಬೆಳ್ಳಿ ನಾಣ್ಯಗಳ ಚೀಲ ಹಾಗೂ ಚಿನ್ನದ ನಾಣ್ಯದ ಚೀಲ. ಈ 3 ಚೀಲಗಳು ಯಾವುದಕ್ಕೆ ಸಂಕೇತವಾಗಿದೆ ಅಂದರೆ 3 ರೀತಿಯ ಆಶೀರ್ವಾದಗಳಿಗೆ ಸಂಕೇತವಾಗಿದೆ. ಮೊದಲನೇದಾಗಿ ಪಾರಮಾರ್ಥಿಕ ಆಶೀರ್ವಾದಗಳು, ಅಂದರೆ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಆಶೀರ್ವಾದಗಳು. ಎರಡನೇದಾಗಿ ಆಧ್ಯಾತ್ಮಿಕ ಆಶೀರ್ವಾದಗಳು, ಅಂದರೆ ಈ ಲೋಕದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಸಂಪೂರ್ಣವಾಗಿ ಜೀವಿಸಲು ಹಾಗೂ ಮುಂದೆ ಸಾಗಲು ಬೇಕಾದಂತಹ ಆಶೀರ್ವಾದಗಳು. ಮೂರನೇದಾಗಿ ಲೌಕಿಕ ಆಶೀರ್ವಾದಗಳು, ಅಂದರೆ ಈ ಲೋಕದಲ್ಲಿ ಜೀವಿಸಲು ಬೇಕಾದಂತಹ ಆಶೀರ್ವಾದಗಳು. ಉದಾಹರಣೆಗೆ ಮನೆ, ಕುಟುಂಬ, ಮಕ್ಕಳು, ಅಂತಸ್ತು, ಸ್ಥಾನಮಾನ. ಇವತ್ತಿನ ಕಥೆಯ 4ನೇ ಪಾತ್ರ ನದಿ ಅಥವಾ ಬೆಟ್ಟ. ಇವುಗಳನ್ನು ಶ್ರಮಗಳಿಗೆ, ಹೋರಾಟಗಳಿಗೆ ನಾವು ಹೋಲಿಸಬಹುದು, ಅಥವಾ ಶ್ರಮಗಳು, ಹೋರಾಟಗಳಿಗೆ ಈ ಬೆಟ್ಟ ಹಾಗೂ ನದಿಗಳು ಸಂಕೇತವಾಗಿದೆ. ಈಗ ನಾವು ಈ ಸಂದೇಶದ ಮೊದಲನೇ ಅಂಶಕ್ಕೆ ಹೋಗೋಣ. ಇವತ್ತಿನ ಈ ಕಥೆಯಲ್ಲಿ ಹೇಗೆ ಅರಸನು ತನ್ನ ರಾಜ್ಯದ ಪರಿಪಾಲನೆಗಾಗಿ ಒಬ್ಬ ನಂಬಿಗಸ್ತ ಪ್ರಾಮಾಣಿಕ ವ್ಯಕ್ತಿಗಾಗಿ ಹುಡುಕಾಡುತ್ತಿದ್ದನೋ, ಅದೇ ರೀತಿಯಾಗಿ
ದೇವರು ಸಹ ತನ್ನ ರಾಜ್ಯದ ಪರಿಪಾಲನೆಗಾಗಿ ನಂಬಿಗಸ್ತರನ್ನು, ಪ್ರಾಮಾಣಿಕರನ್ನು ಹುಡುಕಾಡುತ್ತಿದ್ದಾರೆ. ಈಗ ಈ ಸಂದೇಶದ 2ನೇ ಅಂಶಕ್ಕೆ ನಾವು ಹೋಗೋಣ. ಇವತ್ತಿನ ಈ ಕಥೆಯಲ್ಲಿ ಆ ಯೌವನಸ್ಥನು ತನಗೆ ಕೊಟ್ಟಂಥ 3 ಚೀಲಗಳನ್ನು ಹೇಗೆ ಹೊತ್ತುಕೊಂಡು ಓಡಿ ಹೋದನೋ ಅದೇ ರೀತಿಯಾಗಿ ಈ ದಿನಮಾನಗಳಲ್ಲಿ ಸಹ ದೇವರಿಗೆ ಕೆಲವು ಕಾಲಗಳು ಮಾತ್ರ ನಂಬಿಗಸ್ತರಾಗಿ ಜೀವಿಸಿ ಕೆಲವು ಆಶೀರ್ವಾದಗಳನ್ನು ಹೊಂದಿಕೊಂಡ ಮೇಲೆ ಅವರು ಸಹ ದೇವರನ್ನ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಕೆಲವೊಬ್ಬರು ಲೌಕಿಕ ಆಶೀರ್ವಾದಗಳು ಹೊಂದಿಕೊಂಡಾಗ ಅಲ್ಲಿಗೆ ತೃಪ್ತರಾಗಿ ದೇವರನ್ನು ಬಿಟ್ಟು ಐಷಾರಾಮಿ ಜೀವನದಲ್ಲಿ ಸುಖ ಭೋಗಗಳಲ್ಲಿ ದೇವರನ್ನು ಮರೆತು ಬಿಡ್ತಾರೆ, ದೇವರಿಂದ ದೂರ ಓಡಿ ಹೋಗ್ತಾರೆ. ಇನ್ನು ಕೆಲವೊಬ್ಬರು ನಡೀತಾ ದೇವರ ಜೊತೆ ನಡೆಯುವಂಥ ಸಂದರ್ಭದಲ್ಲಿ ನದಿಗಳಂಥ ಶ್ರಮೆಗಳು, ಬೆಟ್ಟಗಳಂಥ ಹೋರಾಟಗಳು ಎದುರಾದಾಗ ಅದನ್ನು ಕಂಡು ಓಡಿ ಹೋಗ್ತಾರೆ. ಇನ್ನು ಕೆಲವೊಬ್ಬರು ಇವತ್ತಿನ ಕಥೆಯಲ್ಲಿ ಬಂದಂಥ ಯೌವನಸ್ಥನಂತೆ ಕೊನೆಯ ಕ್ಷಣಗಳಲ್ಲಿ ತಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ತಾರೆ. ದೇವರೊಂದಿಗೆ ನಡೆಯುತ್ತಾ ಬೆಟ್ಟವನ್ನು ದಾಟ್ತಾರೆ, ನದಿಗಳನ್ನು ದಾಟ್ತಾರೆ, ದೇವರು ಕೊಟ್ಟಂಥ ಭಾರವನ್ನು ಕೂಡ ಹೊರ್ತಾರೆ. ಕೊನೆಯ ಕ್ಷಣಗಳಲ್ಲಿ ಸೈತಾನನ ಪ್ರಲೋಭನೆಗಳಿಗೆ ಒಳಗಾಗಿ ತಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಂಡು ಬಿದ್ದು ಹೋಗ್ತಾರೆ. ಇವತ್ತಿನ ಈ ಕಥೆಯಲ್ಲಿ ನಾವು ಗಮನಿಸಿದ ಹಾಗೆ ಅರಸನ ಬೆಲೆಯುಳ್ಳ 3 ಚೀಲಗಳು ಆ ಯೌವನಸ್ಥನಿಗೆ ಬೇಕಾಗಿತ್ತೆ ಹೊರತು ಅರಸನು, ಆತನ ಮಾತುಗಳು ಆದರೆ ಅರಸನು ಬೇಕಾಗಿದ್ದಿಲ್ಲ. ಅದೇ ರೀತಿ ಇವತ್ತಿನ ದಿನಮಾನಗಳಲ್ಲೂ ಸಹ ಅಷ್ಟೇ, ದೇವರು ಕೊಡುವ ಆಶೀರ್ವಾದಗಳು ಜನರಿಗೆ ಬೇಕಾಗಿದೆ ವಿನಃ ದೇವರು ಬೇಕಾಗಿಲ್ಲ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ತುಂಬ ಚೆನ್ನಾಗಿ ವಾಕ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಅದೇನೆಂದರೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನುಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಅಂದರೆ ಈ ವಾಕ್ಯದಲ್ಲಿ ತಿಳಿಸಿದ ಹಾಗೆ ದೇವರು ತಮ್ಮ ಸ್ವರೂಪದಲ್ಲಿ ತಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಉಂಟು ಮಾಡಿದರು, ಮಗನಾಗಿ ಮಗಳಾಗಿ. ಅಂದರೆ ನಾವು ಯಾರಾಗಿದ್ದೇವೆ ಅಂದರೆ ದೇವರ ಮಕ್ಕಳಾಗಿದ್ದೇವೆ, ದೇವರ ಮಗನಾಗಿದ್ದೇನೆ, ದೇವರ ಮಗಳಾಗಿದ್ದೇವೆ. ದೇವರು ತನ್ನ ಹೋಲಿಕೆಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ. ನೋಡಿ, ದೇವರ ಆಶೀರ್ವಾದ ತುಂಬ ಚೆನ್ನಾಗಿ ವಾಕ್ಯದಲ್ಲಿ ಉಲ್ಲೇಖಿಸಲಾಗಿದೆ. 1ನೇ ಅಧ್ಯಾಯ ಆದಿಕಾಂಡ 26ನೇ ವಚನದಲ್ಲಿ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. ಅಂದರೆ ದೇವರ ಇಚ್ಛೆ ಏನಾಗಿದೆ ಅಂದರೆ ಭೂಮಿಯ ಮೇಲೆ ನಾವೆಲ್ಲರೂ ದೊರೆತನ ಮಾಡಬೇಕು ಅರಸರಂತೆ ಎಂದು ದೇವರು ಇಚ್ಛಿಸುತ್ತಾನೆ. ಆದರೆ ಜನರಿಗೆ ಭೂಮಿ ಮೇಲೆ ಇರೋದೆಲ್ಲನೂ ಬೇಕು, ಆದರೆ ದೇವರು ಬೇಡ. ಯಾರಿಗೆಲ್ಲ ದೇವರು ಬೇಕಾಗಿಲ್ಲನೋ, ಕೇವಲ ಆಶೀರ್ವಾದಗಳು ಮಾತ್ರ ಬೇಕಾಗಿದೆಯೋ ಅವರೆಲ್ಲರನ್ನ ತಪ್ಪಿಹೋದ ಮಗನಿಗೆ ಹೋಲಿಸಬಹುದು. ತಪ್ಪಿಹೋದ ಮಗನ ಏನು ಮಾಡ್ತಾನೆ, ಅಪ್ಪನ ಹತ್ರ ಆಸ್ತಿ ಎಲ್ಲ ಕಿತ್ಕೊಳ್ತಾನೆ, ಅಪ್ಪನನ್ನು ಬಿಟ್ಟು ಓಡಿ ಹೋಗಿಬಿಡ್ತಾನೆ. ಯಾವಾಗ ತಂದೆಯ ಮನೆಯನ್ನು ಬಿಟ್ಟು ದೂರ ಓಡಿ ಹೋಗ್ತಾನೋ, ತಂದೆಯನ್ನು ಬಿಟ್ಟು ಹೋಗ್ತಾನೋ, ಆಗ ಅವನ ಜೀವನ ಸಂಪೂರ್ಣವಾಗಿ ಒಣಗಿ ಹೋಗುತ್ತದೆ, ಎಲ್ಲವೂ ಬರಿದಾಗುತ್ತದೆ, ಎಲ್ಲವನ್ನ ಕಳೆದುಕೊಳ್ತಾನೆ. ಈ ಸಂದೇಶವನ್ನು ಕೇಳುತ್ತಿರುವಂಥ ಸಹೋದರ ಸಹೋದರಿ, ದೇವರು ನಮ್ಮ ಜೀವನದಲ್ಲಿ ಇಲ್ಲ ಅಂದರೆ ಏನಾಗುತ್ತೆ ಅಂತ ನಾನು ನಿಮ್ಮೆಲ್ಲರಿಗೆ ಇವತ್ತೊಂದು ವಾಕ್ಯವನ್ನು ತೋರಿಸ್ಕೊಡ್ತೇನೆ. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 5ನೇ ವಚನದಿಂದ ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು, ಶುಭ ಸಂಭವಿಸಿದರೂ ಅದನ್ನು ಕಾಣನು,
ಯಾರೂ ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಂಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಈಗ ಈ ಸಂದೇಶದ ಕೊನೆಯ ಅಂಶ, 3ನೇ ಅಂಶಕ್ಕೆ ನಾವು ಹೋಗೋಣ. ಇವತ್ತಿನ ಕಥೆಯಲ್ಲಿ ನಾವು ಗಮನಿಸಿದ ಹಾಗೆ ಅರಸನು ಆ ಯೌವನಸ್ಥನನ್ನು ಹುಡುಕಿ ತನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದ. ಶ್ರೇಷ್ಠವಾದಂಥ ಒಂದು ಕರೆಯನ್ನು ಆ ಯೌವನಸ್ಥನು ಕಳೆದುಕೊಂಡನು. ದೇವರು ಸತ್ಯವೇದದಲ್ಲಿ ಸಹ ಹಲವಾರು ಭಕ್ತರನ್ನು ಕರೆದನು. ಮೊದಲನೇದಾಗಿ ನೋಹನನ್ನು ಕರೆದನು. ಜಲಪ್ರಳಯದ ಸಮಯದಲ್ಲಿ ನೋಹನು ಆ ಕರೆಗೆ ಹೋಗೊಟ್ಟು ದೇವರ ಆಜ್ಞೆಯಂತೆ ನಡೆದುದರಿಂದ ಜಲಪ್ರಳಯದಲ್ಲೂ ಅವನು ದೇವರೊಂದಿಗೆ ಸುಕ್ಷೇಮವಾಗಿ ಸಮೃದ್ಧಿಯಾಗಿ ನಡೆದನು. ಎರಡನೇದಾಗಿ ದೇವರು ಅಬ್ರಹಾಮನನ್ನು ಕರೆದರು. ನಂತರ ಬರಗಾಲದಲ್ಲಿ ಅಬ್ರಹಾಮನನ್ನು ನಡೆಸಿದರು. ಅಂತಹ ಘೋರವಾದಂಥ ಬರಗಾಲದಲ್ಲೂ ಕಿಂಚಿತ್ತು ಅಬ್ರಹಾಮನು ಒಣಗಿ ಹೋಗದೆ ಸಮೃದ್ಧಿಯಾಗಿ ನಡೆದನು, ಸಮೃದ್ಧಿಯಾಗಿ ಜೀವಿಸಿದನು. ಕಾರಣ ಅವನು ದೇವರೊಂದಿಗೆ ನಡೆದನು, ದೇವರ ಕರೆಗೆ ಕಿವಿಗೊಟ್ಟನು, ದೇವರು ಹೇಳಿದಂತೆಯೇ ಮಾಡಿದನು. ಆದ್ದರಿಂದ ಬರಗಾಲದಲ್ಲೂ ಸಮೃದ್ಧಿಯಾಗಿ ಜೀವಿಸಿದನು. ಕೊನೆಯದಾಗಿ ಯೋಸೇಫನನ್ನು ದೇವರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ನಡೆಸ್ತಾರೆ. ಆ ದಾಸತ್ವದ ಜೀವನದಲ್ಲೂ ನಂಬಿಗಸ್ತನಾಗಿ ಯೋಸೇಫನು ನಡೆದಿದ್ದರಿಂದಲೇ ಮುಂದೆ ಆ ದೇಶಕ್ಕೆ ದೇವರು ಅವನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸುತ್ತಾರೆ. ಅಂದರೆ ನಾನು ಹೇಳೋಕ್ಕೆ ಬಯಸೋದೇನೆಂದರೆ, ದೇವರು ಒಬ್ಬರನ್ನ ಜಲಪ್ರಳಯದಲ್ಲಿ ನಡೆಸಿದರು, ಇನ್ನೊಬ್ಬರನ್ನ ಬರಗಾಲದಲ್ಲೂ ನಡೆಸಿದರು, ಮತ್ತೊಬ್ಬರನ್ನ ದಾಸತ್ವದಲ್ಲೂ ನಡೆಸಿದರು. ಅಂದರೆ ನಮ್ಮನ್ನು ಕರೆದಂಥ ದೇವರು ನಂಬಿಗಸ್ತನಾಗಿದ್ದಾನೆ. ಎಂಥ ಸಂದರ್ಭದಲ್ಲೂ ನಮ್ಮನ್ನು ನಡೆಸ್ತಾನೆ ಹೊರತು ನಮ್ಮನ್ನು ಬಿಟ್ಟು ಅಗಲೋದಿಲ್ಲ. ಆದರೆ ನಾವೇ ಶ್ರಮಗಳನ್ನು, ಹೋರಾಟಗಳನ್ನು, ಕಷ್ಟಗಳನ್ನು ಕಂಡು ಆತನನ್ನು ಬಿಟ್ಟು ಓಡಿ ಹೋಗಲಿಕ್ಕೆ ಪ್ರಯತ್ನಿಸುತ್ತೇವೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ, ಇವತ್ತು ನೀನು ಯಾವ ಜಲಪ್ರಳಯದ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯೋ ಅಥವಾ ಬರಗಾಲದಲ್ಲಿ ಹಾದು ಹೋಗ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಅಥವಾ ದಾಸತ್ವದಲ್ಲಿ ಹಾದು ಹೋಗ್ತಾ ಇದೆಯೇನೋ. ಆದರೆ ಒಂದು ಮಾತ್ರ ಚೆನ್ನಾಗಿ ತಿಳಿದುಕೋ, ನಿನ್ನನ್ನು ಕರೆದಾತನು ನಂಬಿಗಸ್ತನು. ಎಂತಹ ಘೋರವಾದಂಥ ಜಲಪ್ರಳಯದಲ್ಲೂ ಬರಗಾಲದಲ್ಲೂ ದಾಸತ್ವದಲ್ಲೂ ನಡೆಸಲು ಆತನು ಶಕ್ತನು, ಆತನು ಸಮರ್ಥನು. ನೀನು ಇವತ್ತು ಶ್ರಮಗಳನ್ನು ಕಂಡು ಓಡಿ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀನು ನಂಬಿರುವಂತಹ ದೇವರು ಅಸಾಮಾನ್ಯನು. ಆತನ ಶಕ್ತಿ ಸಾಮರ್ಥ್ಯ ಅಮೋಘವಾದದ್ದು. ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಬದಲಾಯಿಸುವಂಥ ಸಾಮರ್ಥ್ಯ ಉಳ್ಳವನು. ಈ ಸಂದೇಶವನ್ನು ಹೇಳುತ್ತಿರುವಂಥ ಸಹೋದರ ಸಹೋದರಿ, ಸಮಸ್ಯೆಯನ್ನು ಕಂಡು ನಾವು ಓಡಿ ಹೋಗೋದು ಇವತ್ತು ಬೇಕಾಗಿಲ್ಲ. ಏಕೆಂದರೆ ಆ ಸಮಸ್ಯೆಗಳನ್ನು ಓಡಿಸುವಂಥ ದೇವರು ನಮ್ಮೊಂದಿಗಿದ್ದಾನೆ. ಸಮಸ್ಯೆಗಳೇ ನಮ್ಮನ್ನು ಕಂಡು ಓಡಿ ಹೋಗುವಂತೆ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಸಮುದ್ರದಂಥ ಶೋಧನೆ ಎದುರಾದಾಗಲೇ ಇಸ್ರಾಯೇಲರಿಗೆ ದೇವರ ಶಕ್ತಿ ಸಾಮರ್ಥ್ಯ ಪ್ರಕಟವಾಯಿತು. ಸಮುದ್ರವನ್ನು ಸಹ ಸೀಳಿ ಹಾಕಿ ಅದರಲ್ಲೂ ಕೂಡ ಮಾರ್ಗವನ್ನು ತೆರೆದಾತನು ನಿನ್ನ ದೇವರಾಗಿದ್ದಾನೆ. ಆದ್ದರಿಂದ ಸಮುದ್ರದಂಥ ಶೋಧನೆಗಳು ಎದುರಾದಾಗ ಅದನ್ನು ನೋಡಿ ಓಡಿ ಹೋಗಬೇಡ. ನಿನ್ನ ದೇವರು ಯಾರಾಗಿದ್ದಾನೆ ಎಂದು ನಿನ್ನ ಶೋಧನೆಗೆ ಹೇಳು ಸಾಕು. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಭಕ್ತರು ಅಗ್ನಿಯ ಕುಂಡದಲ್ಲಿ ಪ್ರವೇಶಿಸುವಂಥ ಸಂದರ್ಭದಲ್ಲೇ ದೇವರ ಶಕ್ತಿ ಸಾಮರ್ಥ್ಯ ಪ್ರಕಟವಾಯಿತು. ಅಗ್ನಿಯ ತಾಪಮಾನಕ್ಕೆ ದೂರದಲ್ಲಿ ನಿಂತಿದ್ದ ಸೈನಿಕರು ಕೂಡ ಸುಟ್ಟು ಭಸ್ಮವಾದರು. ಆದರೆ ಆ ಅಗ್ನಿಯೊಳಗೆ ಪ್ರವೇಶಿಸಿದಂತಹ
ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಒಂದು ಕೂದಲು ಸಹ ದಹಿಸಿ ಹೋಗಲಿಲ್ಲ. ಸಹೋದರ, ಸಹೋದರಿ, ಈಗಲಾದರೂ ನಿನ್ನ ದೇವರು ಯಾರಾಗಿದ್ದಾನೆ, ಆತನ ಶಕ್ತಿ ಸಾಮರ್ಥ್ಯ ಎಂತಹದೆಂದು ಈಗಲಾದರೂ ಗ್ರಹಿಸಿಕೋ. ಸಹೋದರ, ಸಹೋದರಿ, ನಾನು ನೀನು ಎದೆಗುಂದಿ ಹಿಂದಕ್ಕೆ ಹೆಜ್ಜೆ ಹಾಕುವ ಸಮಯ ಇದಲ್ಲ. ಶ್ರಮಗಳಿಗೆ, ಸಂಕಟಗಳಿಗೆ ಹೆದರಿಕೊಂಡು ಓಡುವಂಥ ಸಮಯ ಇದಲ್ಲ. ಸಹೋದರ, ಸಹೋದರಿ, ನಾನು ನೀನು ಕೆಚ್ಚೆದೆಯಿಂದ ಮುಂದೆ ಮುಂದೆ ಸಾಗುವಂಥ ಸಮಯ ಇದಾಗಿದೆ. ಅಡ್ಡ ಬರುವಂಥ ಪ್ರತಿಯೊಂದು ಪರ್ವತಗಳನ್ನು ಸೀಳಿ ಹಾಕಿ ಕೆಚ್ಚೆದೆಯಿಂದ ಮುಂದಕ್ಕೆ ಸಾಗುವಂಥ ಸಮಯವಾಗಿದೆ. ನಮಗೆ ಎದುರಾಗಿ ಬರುವಂಥ ಪ್ರತಿಯೊಂದು ಸಮುದ್ರದಂಥ ಶೋಧನೆಗಳನ್ನು ಸೀಳಿಕೊಂಡು ಮುಂದೆ ಹೋಗುವಂಥ ಸಮಯ ಇದಾಗಿದೆ. ನಮಗೆ ಎದುರಾಗಿ ಬರುವಂಥ ಪ್ರತಿಯೊಂದು ಯೆರಿಕೋ ಗೋಡೆಗಳನ್ನು ಕೆಡವಿ ಹಾಕುವ ಸಮಯ ಇದಾಗಿದೆ. ಈ ಸಂದೇಶವನ್ನು ಕೇಳುತ್ತಿರುವಂಥ ಸಹೋದರ, ಸಹೋದರಿ, ಏಳು, ಎದ್ದೇಳು, ಕ್ರಿಸ್ತನ ರಾಜ್ಯಕ್ಕಾಗಿ ಪ್ರಕಾಶಿಸು. ಕೆಚ್ಚೆದೆಯಿಂದ ಮುಂದೆ ಮುಂದೆ ಸಾಗು. ನಿನ್ನ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಬೇಡ. ನಿನ್ನ ಹೋರಾಟವನ್ನು ಮುಂದುವರಿಸು. ಜಯದ ಮಾಲೆ ಹೊಂದಿಕೊಳ್ಳೋವರೆಗೂ ನಿನ್ನ ಹೋರಾಟವನ್ನು ಹೋರಾಡಿ ಜಯಶೀಲನಾಗು. ಇದ್ದಂಥ ಸ್ಥಳಗಳಲ್ಲೇ 2 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತರೇ, ಮಹೋನ್ನತರೇ, ಪರಿಶುದ್ಧರೇ, ಪವಿತ್ರಾತ್ಮರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕೊಟ್ಟಂಥ ಒಳ್ಳೆಯ ಸಂದೇಶ ಭಾಗಕ್ಕಾಗಿ ಸ್ತೋತ್ರ ಕರ್ತನೆ. ಉಪಯೋಗಿಸಿದ ವಿಧಾನಕ್ಕಾಗಿಯೂ ಸ್ತೋತ್ರ ಕರ್ತನೆ. ನಿಮ್ಮ ಶ್ರೇಷ್ಠವಾದ ಕರೆಯನ್ನು ಆಲಿಸಿ ಇವತ್ತಿನ ಈ ಸಂದೇಶ ಅನೇಕರ ಮನೋನೇತ್ರಗಳನ್ನು ತೆರೆದು ಅನೇಕರು ನಿನ್ನ ಕರೆಯನ್ನು ಆಲಿಸುವಂತೆ, ಈ ಸಂದೇಶ ಅನೇಕರ ಜೀವನದಲ್ಲಿ ಕಾರ್ಯ ಮಾಡುವಂತೆ ನೀವು ಕೃಪೆ ತೋರಿಸೋದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ನಮ್ಮೆಲ್ಲರನ್ನು ಪ್ರೀತಿಸಿ ನಿಮ್ಮ ಶ್ರೇಷ್ಠವಾದ ಕರೆಯಿಂದ ಕರೆಯುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ, ಕೃತಜ್ಞತೆ. ನಿಮ್ಮ ಶ್ರೇಷ್ಠವಾದ ಕರೆಯನ್ನು ಆಲಿಸಿ ಅನೇಕರು ಇವತ್ತು ಜೀವನದಲ್ಲಿ ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಂಡು ಮತ್ತೆ ತಮ್ಮ ಹೃದಯಗಳನ್ನು ನಿನ್ನ ಕಡೆಗೆ ತಿರುಗಿಸಿಕೊಂಡು ನಿನ್ನ ಕಡೆ ಬರುವಂತೆ ಈ ಸಂದೇಶ ಕಾರ್ಯ ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ, ಕೃತಜ್ಞತೆ ಸ್ವಾಮಿ. ಇವತ್ತಿನ ಈ ಸಂದೇಶದ ಮೂಲಕ ಅನೇಕರನ್ನು ನೀವು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಂತು ಹೋಗಿದ್ದ ಅನೇಕರನ್ನು ಮತ್ತೆ ನೀವು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ, ಕೃತಜ್ಞತೆ. ಇವತ್ತಿನ ಈ ಕರೆಯ ಮೂಲಕ ತಪ್ಪಿ ಹೋದ ಕುಮಾರರನ್ನು ನಿಮ್ಮ ಶ್ರೇಷ್ಠ ಕರೆಯಿಂದ ಕರೆದು ನಿಮ್ಮ ರಾಜ್ಯದಲ್ಲಿ ಮತ್ತೆ ನಿಮ್ಮ ವಾರಸುದಾರರಾಗಿ ನೀವು ಮಾಡಿಕೊಳ್ಳುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ದಯಾಸಾಗರ, ಕೃಪಾಸಾಗರ, ನಿನ್ನ ದಯೆ, ಕೃಪೆ ಮತ್ತೊಮ್ಮೆ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ತಂದೆಯೇ, ಈ ಸಂದೇಶದ ಮೂಲಕ ಯಾರನ್ನೆಲ್ಲ ನೀವು ನಿಮ್ಮ ರಾಜ್ಯದ ಕೆಲಸಗಳಿಗಾಗಿ ಕರೀತಾ ಇದ್ದೀರೋ ಅವರೆಲ್ಲರೂ ಈ ಸಂದೇಶಕ್ಕೆ ಕಿವಿಗೊಟ್ಟು ಬರುವಂತೆ ಅಪ್ಪ ಈ ಸಂದೇಶವನ್ನು ಆಶೀರ್ವದಿಸಿರಿ. ಹಾಗೂ ನಿಮ್ಮ ಕರೆಗೆ ಕಿವಿಗೊಟ್ಟು ಬರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಕೂಡ ಆಶೀರ್ವದಿಸಿರಿ. ನೀವೇ ನಮ್ಮೆಲ್ಲರನ್ನು ನಡೆಸಿ ಮಾರ್ಗದರ್ಶಿಸಿ ಮಹಿಮೆ ಹೊಂದಬೇಕಾಗಿ ಬೇಡುತ್ತಾ ಎಲ್ಲ ಘನಮಾನ ಮಹಿಮೆ ತಂದೆಯೇ ನಿನಗೆ ಸಲ್ಲಿಸುತ್ತಾ ನಿನ್ನ ಉನ್ನತವಾದ ನಾಮವನ್ನು ಹೆಚ್ಚಿಸುತ್ತಾ ನನ್ನನ್ನು ನಾನು ನಿನ್ನ ಪಾದದ ಕೆಳಗೆ ತಗ್ಗಿಸಿಕೊಳ್ಳುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಿಮ್ಮ ಕರೆಯೋ ಇರುವುದರಿಂದ ನಾನು ಅಳಿದು ಹೋಗಲಿಲ್ಲ. ನಿಮ್ಮ ಪ್ರೀತಿ ಇರುವುದರಿಂದ ನಾನು ಕೈ ಬಿಡಲ್ಪಡಲಿಲ್ಲ. ನಿಮ್ಮ ಕೃಪೆಯು ನನ್ನ ಕಾಯುವುದರಿಂದ ಬಾಳುತ್ತಿರುವೆ. ನಿಮ್ಮ ಪ್ರೀತಿಗೆ ಕೊನೆಯೇ ಇಲ್ಲ. ನಿಮ್ಮ ಕೃಪೆಯು ನನ್ನ ಕಾಯುವುದರಿಂದ ಬಾಳುತ್ತಿರುವೆ. ನಿಮ್ಮ ಪ್ರೀತಿಗೆ ಕೊನೆಯೇ ಇಲ್ಲ. ಮನುಷ್ಯ ಮುಚ್ಚಿದ ಕದಗಳು 1 2 ನೀ
ಸೇವೆಯ ಪ್ರಾರಂಭಿಸಿದೆ.